ಎಲ್ಲರಿಗೆ ಜೈ ಭೀಮ್ ವಂದನೆಗಳು. ನಮೋ ಬುದ್ಧಾಯ್. ಮೊದಲಿಗೆ ತಥಾಗತ ಗೌತಮ್ ಬುದ್ಧ ನೆನೆಸುತ್ತಾ, ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸುತ್ತಾ, ಮೀರಾತಾ ಅಂಬೇಡ್ಕರ್, ಭೀಮರಾವ್ ಅಂಬೇಡ್ಕರ್, ಯಶವಂತರಾವ್ ಅಂಬೇಡ್ಕರ್ ಇವರನ್ನೆಲ್ಲ ನೆನೆಸುತ್ತಾ, ನಾನು ಇವತ್ತು 3ನೇ ವರ್ಷಾವಾಸದ ದಿನವಾದ ಇವತ್ತು ತಾರೀಕು 2/8/2026 ಈ ವರ್ಷಾವಾಸಕ್ಕೆ ತಮ್ಮೆಲ್ಲರನ್ನು ಸ್ವಾಗತವನ್ನು ಬಯಸ್ತೀನಿ. ಮತ್ತು ಎಲ್ಲ ಭಾರತೀಯ ಬೌದ್ಧ ಮಹಾಸಭಾ ಉಪಾಸಕರಿಗೆ ಮತ್ತು ಬುದ್ಧ ನಿರ್ಮಾಣ ಸಮಿತಿಯ ಪದಾಧಿಕಾರಿಗಳು ಕೂಡ ನಾನು ಸ್ವಾಗತವನ್ನು ಬಯಸಿ, ಇವತ್ತಿನ ವಿಷಯ ಭಗವಾನ್ ಬುದ್ಧರ ಕರ್ಮ ಸಿದ್ಧಾಂತ. ಭಗವಾನ್ ಬುದ್ಧರ ಕರ್ಮ ಸಿದ್ಧಾಂತ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ವಿಷಯನ ಹೇಳ್ತೀನಿ. ಯಾಕಂದರೆ ಸಾಮಾನ್ಯವಾಗಿ ಬಾಬಾ ಸಾಹೇಬ್ ಭಗವಾನ್ ಬುದ್ಧರು ಏನು ಹೇಳ್ಯಾರೋ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದದ್ದನ್ನೇ ಬರೀತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಸತ್ಯವನ್ನು ಹೇಳಬೇಕಾದ್ರೆ ಸ್ವಲ್ಪ ಕೈ ಅನ್ನಿಸ್ತದೆ. ಅದಕ್ಕೆ ದಯವಿಟ್ಟು ನಾನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ದೇ ಬರೆದದ್ದೇ ಓದ್ತೀನಿ. ನಾನೂ ಕೂಡ ನಮ್ಮ ಹಾಗೆ ತಿಳ್ಕೊತೀನಿ ನಾನು. ಯಾಕಂದ್ರೆ ಅಪಾರವಾದ ವಿಷಯಗಳದಾವು, ಅದು ಯಾರೂ ಹೇಳಿಲ್ಲ. ನಾವೇ ಅಂಬೇಡ್ಕರ್ ಅನುಯಾಯಿಗಳನ್ನೇ ತಿಳಿದುಕೊಳ್ಬೇಕು. ಕ್ರಿಸ್ತಶಕ ಪೂರ್ವ 586ರಲ್ಲಿ ಜನ್ಮ ತಾಳಿದ ಭಗವಾನ್ ಬುದ್ಧರು ಕ್ರಿಸ್ತಶಕ ಪೂರ್ವ 486ರಲ್ಲಿ ಅವರು ಮಹಾಪರಿನಿಬ್ಬಾಣ ಕುಶಿನಗರದಲ್ಲಿ, ಸಾರನಾಥ ಕುಶಿನಗರದಲ್ಲಿ ಮರಣ ಹೊಂತರು. ಅಂದರೆ ಮಹಾಪರಿನಿಬ್ಬಾಣ. ಸುಮಾರು 80 ವರ್ಷ ಲೋಕ ಕಲ್ಯಾಣಕ್ಕಾಗಿ ಇಡೀ ಭಾರತವನ್ನು ತಿರುಗಾಡಿ ಎಲ್ಲವನ್ನು ಬೌದ್ಧಮಯ ಆಗಿತ್ತು. ಅದೇ ರೀತಿ ಮಹಾರಾಜ ಅಶೋಕರು ಕೂಡ ಭಗವಾನ್ ಬುದ್ಧರ ತತ್ವ ಸಿದ್ಧಾಂತವನ್ನು ಕೇಳಿ ಅಹಿಂಸಾ ಮಾರ್ಗವನ್ನು ಅನುಸರಿಸಿ ಸುಮಾರು 84,000 ಸ್ತೂಪಗಳನ್ನು ನಿರ್ಮಾಣ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಹಲವಾರು ಬಾವಿಗಳನ್ನು, ಗಿಡಗಳನ್ನು, ಪಶು ಚಿಕಿತ್ಸಾಲಯಗಳನ್ನು ಅತ್ಯಂತ ಮಾನವೀಯ ದೃಷ್ಟಿಯಿಂದ ಯಾರಾದರೂ ರಾಜರಿದ್ದರೆ, ನಿಷ್ಪಕ್ಷವಾದ ರಾಜರಿದ್ದರೆ ಅದು ಸಾಮ್ರಾಟ್ ಅಶೋಕ್. ಅವರಿಗೆ ಭಾರತದ ನೆಪೋಲಿಯನ್ ಬೋನಾಪಾರ್ಟ್ ಅಂತಾರೆ. ಅತ್ಯಂತ ವಿಕ್ರಮಶಾಲಿ ಅಂತಹ ಮಹಾನ್ ವ್ಯಕ್ತಿಯಾದಂಥ ಅಶೋಕ್ ಮಹಾರಾಜರು ಕ್ರಿಸ್ತಶಕ ಪೂರ್ವ 275ರಲ್ಲಿದ್ದರು. ಅಲ್ಲಿಯವರೆಗೆ ಭಾರತ ಬೌದ್ಧಮಯವಾಗಿತ್ತು. ಪಾಯಾನ ಮತ್ತು ವಿಯನ್ ಸಾಂಗ್ ಬರೆದಂಥ ಪುಸ್ತಕಗಳು ಅವರು ಸುಮಾರು 10-12 ವರ್ಷ ಅವರು ಭಾರತ ದೇಶವನ್ನು ಪ್ರವಾಸ ಮಾಡಿ ಪಾಯಾನ ತಮ್ಮ ಪುಸ್ತಕದಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಕಪಿಲ ವಸ್ತುವಿನಲ್ಲಿ ಮಹಾಮಾಯ ದೇವಿಯ ಮೂರ್ತಿಗಳು, ಶುದ್ಧೋಧನದ ರಾಜ್ಯವನ್ನು ಅಶೋಕ್ ಮಹಾರಾಜ ಕಟ್ಟಿದಂತೆ. ಯಾಕಂದರೆ ಅಶೋಕ್ ಮಹಾರಾಜ ಕಟ್ಟಿಸಿ ಹೋಗಿರ್ತಾರೆ. ಇವರು 3ನೇ ಶತಮಾನದಲ್ಲಿ ಬರ್ತಾರೆ. ಸುಮಾರು 600 ವರ್ಷ ಡಿಫರೆನ್ಸ್ ಇರ್ತದೆ ಪಾಯನ್ ಬಂದಾಗ. ಅವರು ಏನು ಹೇಳ್ತಾರಪ್ಪ ಅಂತಂದ್ರೆ, ಭಾರತದ ಎಲ್ಲ ಕಡೆ ಸುತ್ತಿದೆ, ಕೌಸಂಬಿ ಸುತ್ತಿದೆ, ಸಾರನಾಥ ಸುತ್ತಿದೆ, ಕುಶಿನಗರ ಸುತ್ತಿದೆ, ಎಲ್ಲವನ್ನು ಸುತ್ತಿದೆ. ಆದರೆ ನಾನು ಕಂಡದ್ದು ಬೌದ್ಧನ ಮೂರ್ತಿಗಳು ಮಾತ್ರ, ಏನೂ ಇಲ್ಲ. ಸುಮ್ಮನೆ ಹೇಳ್ತಾರೆ ಇವರು ಅಂತ ಹೇಳ್ತಾರೆ. ಅದಕ್ಕೆ ಅದು ಎಲ್ಲ ತಾವು ಓದಬೇಕು. ಮತ್ತು ಭಗವಾನ್ ಬುದ್ಧರು ಹೇಳಿದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮದೇ ವಾಕ್ಯಲ್ಲಿ ಹೇಳ್ತಾರೆ. ಅವರು ಬಾಬಾ ಸಾಹೇಬರು ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಸತ್ಯವನ್ನು ಹೇಳ್ತಾರೆ, ಕ್ರಾಂತಿಯನ್ನು ಮಾಡ್ತಾರೆ, ಯಾರಿಗೂ ಅಂಜೋದಿಲ್ಲ. ಸೊ ಅದೇ ರೀತಿ ಅವರು ಬರೆದ ಪುಸ್ತಕದ ವಿಚಾರಗಳು ನಾವು ಹೇಳ್ಬೇಕಾದ್ರೆ ಸ್ವಲ್ಪ ನಾವು ಗಟ್ಟಿಯಾಗಿ ಇದ್ದದ್ದೇ ಹೇಳ್ಬೇಕಾಗ್ತದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನಾನು ನಿಮ್ಮ ಹಾಗೆ ವ್ಯವಸ್ಥೆ ಹೇಗೆ ನಡೆಯುತ್ತದೆ ಭಗವಾನ್ ಬುದ್ಧರು ಹೇಳ್ತಾರೆ. ಈ ವ್ಯವಸ್ಥೆ ಹೇಗೆ ನಡೀತಾರೆ? ನೀರು ಯಾರು ಕೊಡ್ತಾರಪ್ಪ? ಗಾಳಿ ಯಾರು ಕೊಡ್ತಾರೆ? ಬೆಳಕು ಯಾರು ಕೊಡ್ತಾರೆ? ಇವು ಒಬ್ಬ ವ್ಯಕ್ತಿ ಕೈಯಲ್ಲಿ ಇದ್ದಿದ್ವಪ್ಪ ನಮ್ಗೆ ಕೊಡ್ತಿದ್ರು. ನೀರನ್ನು ಕೂಡ ಮುಟ್ಲಕ್ಕೆ ಕೊಟ್ಟಿಲ್ಲ. ಹಾಗಾದರೆ ಇದು ಏನಿದು ಅಂಥೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಈ ವ್ಯವಸ್ಥೆ ಹೇಗೆ ನಡೀತದೆ? ದಿನಂಪ್ರತಿ ಸೂರ್ಯ ಹುಟ್ಟುತ್ತದೆ, ದಿನ ಚಂದ್ರ ಹುಟ್ಟುತ್ತದೆ, ಭೂಮಿ ಕೂಡ ತಿರುಗುತ್ತದೆ ಎಂಬ ಪ್ರಶ್ನೆಗೆ ಬುದ್ಧರು ನೀಡಿರುವ ಉತ್ತರ ಸಂಪೂರ್ಣ ಭಿನ್ನವಾಗಿದೆ. ಯಾರ್ಯಾರು ಏನೇನು ಹೇಳ್ತಾರೋ, ಜಗತ್ಮಿಥ್ಯ ಬ್ರಹ್ಮ ಸತ್ಯ ಇಲ್ಲ, ಜಗತ್ತೇ ಸತ್ಯ, ಇದು ಸತ್ಯ, ಇದು ನಾವು ಇದ್ದದ್ದೆಲ್ಲ ಸತ್ಯ. ವಿಶ್ವದಲ್ಲಿ ವ್ಯವಸ್ಥೆಯನ್ನು ದೇವರು ಹುಟ್ಟಿಸಿಲ್ಲ, ನೇರವಾಗಿ ಹೇಳ್ತಾರೆ ಭಗವಾನ್ ಬುದ್ಧರು. ಹೆಂಗೆ ಹುಟ್ಟಿಸ್ತಾನವ? ಹುಟ್ಟಿಸಿದ್ರೆ ಈಗ ಅನ್ಯಾಯ ಅತ್ಯಾಚಾರ ಹೆಂಗಿರ್ತಾವ ಅಂತ ಕೇಳ್ತಾರೆ. ಭಗವಾನ್ ಬುದ್ಧರೇ ಕೇಳ್ತಾರೆ. ಅವರು ಅದನ್ನು ನಡೆಸುತ್ತಲ್ಲ, ಕರ್ಮ ನಿಯಮ ನಡೆಸುತ್ತದೆ. ಸಿದ್ಧಾಂತ ಇದೆ, ವೈಜ್ಞಾನಿಕವಾದ ಒಂದು ಸಿದ್ಧಾಂತ. ಸೂರ್ಯ ಹುಡ್ತಾನ, ಚಂದ್ರ ಹುಡ್ತಾನ, ಭೂಮಿ ಕೂಡ ತಿರುಗುತ್ತದೆ, ಮಳೆ ಬೆಳೆ ಗಾಳಿ ತನ್ನಟ್ಟಿಗೆ ತಾನು ಆಗ್ತದೆ. ಯಾರ ಮಾತು ಕೇಳಲ್ಲ.
ವಿಶ್ವದ ವ್ಯವಸ್ಥೆ ಒಳ್ಳೆಯದಿರ್ಬೋದು ಅಥವಾ ಕೆಟ್ಟದಿರ್ಬೋದು, ಆದರೆ ಭಗವಾನ್ ಬುದ್ಧರ ಪ್ರಕಾರ ಅದು ಮನುಷ್ಯನ ಮೇಲೆ ಅವಲಂಬಿತವಾಗಿದೆ, ಬೇರಾರು ಮೇಲೂ ಅಲ್ಲ. ಕರ್ಮ ಎಂದರೆ ಮನುಷ್ಯ ಮಾಡುವ ಕೆಲಸ, ವಿಪಾಕ ಎನ್ನುವುದು ಅದರ ಪರಿಣಾಮ. ವ್ಯವಸ್ಥೆ ಕೆಡಲು ಮಾನವನ ಮಾಡುವ ಕೆಟ್ಟ ಕರ್ಮವೇ ಕಾರಣ. ನಾವು ಯಾರನ್ನು ದೂಷ ಮಾಡ್ಬೋದು, ನಾವು ಹಿಂದುಳಿಬೇಕಾದ್ರೆ ನಾವೇ ಕಾರಣ, ನಾವು ಪ್ರಯತ್ನ ಪಡಬೇಕು. ಕರ್ಮದ ಬಗ್ಗೆ ಕೇವಲ ಮಾತನಾಡುವುದರಿಂದಲೇ ಬುದ್ಧ ಸಂತೃಪ್ತನಾಗಲಿಲ್ಲ. ಆತ ಕರ್ಮದ ಕಟ್ಟಳೆಯ ಬಗ್ಗೆ ಹೇಳಿದ. ಅದು ಕರ್ಮ ನಿಯಮದ ಇನ್ನೊಂದು ಹೆಸರು. ಅದರ ಮೂಲಕ ಹಗಲನ್ನು ഇരുಳು ಅನುಸರಿಸುವಂತೆ ಕ್ರಿಯೆಯ ಫಲ ಕ್ರಿಯೆಯನ್ನು ಖಂಡಿತವಾಗಿ ಅನುಸರಿಸುತ್ತದೆ ಎಂಬುದನ್ನು ಆತ ತಿಳಿಸಿದರು. ಭೂಮಿ ತಿರುಗಬೇಕಾದ್ರೆ ಏನಾದರೂ ಒಂದು ಕಾರಣ ಇರಲೇಬೇಕಲ್ರಿ. ಯಾರು ಕಂಟ್ರೋಲ್ ಮಾಡ್ತಾರೆ? ಸೂರ್ಯ ಅಥವಾ ಚಂದ್ರ ಉಪಗ್ರಹ. ಚಂದ್ರ ಭೂಮಿಗೆ ಅಪಾಯವನ್ನು ತಪ್ಪಿಸ್ತದೆ. ಏನಾದರೂ ಕ್ಷುದ್ರಗ್ರಹ ಬರ್ತಿದ್ದಪ್ಪ ಅಂದ್ರೆ ಅದನ್ನು ತಡೆ ಹಿಡಿತದೆ, ನೋಡ್ಬೋದು. ಹಾಗಾದರೆ ಚಂದ್ರ ಮತ್ತು ಭೂಮಿ ತಿರುಗಬೇಕಾದ್ರೆ ಸೂರ್ಯ ಕಾರಣ. ಹಾಗಾದ್ರೆ ಸೂರ್ಯನಿಗೊಬ್ಬ ಇರಲೇಬೇಕಲ್ಲ, ಆತನಿಗೊಂದು ಮತ್ತೊಂದು ಇರಬೇಕಲ್ಲ. ಹೀಗಾಗಿ ಗ್ಯಾಲಕ್ಸಿ ಅಂತ ಬರ್ತದೆ, ಒಂದು ಗ್ಯಾಲಕ್ಸಿ, ಮಿಲ್ಕಿ ವೇ ಗ್ಯಾಲಕ್ಸಿ. ಅಲ್ಲಿ ಸುಮಾರು 200 ಮಿಲಿಯನ್ ನಕ್ಷತ್ರಗಳದಾವತ್ರಿ, ಸೂರ್ಯನಷ್ಟೇ ದೊಡ್ಡ. ನಾವು ಮಿಲ್ಕಿ ವೇದಲ್ಲಿದ್ದೀವಿ. ಒಳ್ಳೆಯ ಕರ್ಮದಿಂದಾಗುವ ಒಳ್ಳೆಯ ಪರಿಣಾಮ ಪಡೆಯದೇ ಇರಲು ಯಾರಿಗೂ ಸಾಧ್ಯವಿಲ್ಲ. ಅಂದರೆ ನಾವು ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೆಯದೇ ಆಗ್ತದೆ, ಗ್ಯಾರಂಟಿ ಲಾಸ್ಟಿಗೆ ಆಗ್ತದೆ. ಹಾಗೆ ಕೆಟ್ಟ ಕರ್ಮದಿಂದಾಗುವ ಕೆಟ್ಟ ಪರಿಣಾಮಗಳು ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯ ಇಲ್ಲ, ಒಂದೇ ಬರ್ತದೆ. ಒಳ್ಳೆಯ ಕರ್ಮವನ್ನು ಮಾಡಿರಿ, ಅದರಿಂದ ಒಳ್ಳೆಯ ವ್ಯವಸ್ಥೆ ನಿರ್ಮಾಣವಾಗುವುದು, ಮಾನವ ಜನಾಂಗಕ್ಕೆ ಉಪಕಾರವಾಗುವುದು. ಕೆಟ್ಟ ಕರ್ಮವನ್ನು ಮಾಡಬೇಡಿರಿ ಅಂತ ಹೇಳಿ ಭಗವಾನ್ ಬುದ್ಧರೇ ಹೇಳ್ತಾರೆ, ನೇರವಾಗಿ ಹೇಳ್ತಾರೆ. ನೀವು ಮಾಡಿಕೆ ಎಲ್ಲರೂ ದೇವರ ದಿಂಡ್ರೆ ನಂಬರ್ ಅದು ಸಕ್ಸಸ್ ಆಗಲ್ಲ. ಆದ್ದರಿಂದ ಕೆಟ್ಟ ವ್ಯವಸ್ಥೆ ನಿರ್ಮಾಣವಾಗುವುದು, ಆಗ ಮಾನವ ಜನಾಂಗ ನೋವನ್ನು ಅನುಭವಿಸುವುದು ಎಂಬುದು ಭಗವಾನ್ ಬುದ್ಧರ ಮಾತು. ಕರ್ಮಗಳಲ್ಲಿ 3 ಅದಾವೆ. 1 ತಕ್ಷಣ ಪರಿಣಾಮದ ಕರ್ಮ, 2 ದೂರದ ಪರಿಣಾಮದ ಕರ್ಮ, 3 ಅಖಚಿತ ಪರಿಣಾಮದ ಕರ್ಮ ಎಂದು 3 ವಿಧಗಳು ಗುರುತಿಸುವುದು. ಆಮೇಲೆ ನೀವು ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೆಯದೇ ಪ್ರತಿಫಲ. ಈಗ ಡಾಕ್ಟರ್ ಇಂಜಿನಿಯರ್ ಆದ್ರಪ್ಪ ಅಂತಂದ್ರೆ ಪ್ರಯತ್ನ ಪಟ್ಟರೆ ಗ್ಯಾರಂಟಿ ಡಾಕ್ಟರ್ ಆಗ್ತಾರೆ ಇದೇ ಜನ್ಮದಲ್ಲಿ. ಇನ್ನೊಂದು ದೂರದ ಪರಿಣಾಮ, ಸ್ವಲ್ಪ ತಡ ಆಗ್ತದೆ. ನಾವು ಮಾಡಿದ್ರೆ ನಮ್ಮ ಮಕ್ಕಳಿಗೆ ಆಗ್ಬೋದು, ಒಳ್ಳೆಯದು ಕೆಟ್ಟದ್ದು ಎರಡೂ ಆಗ್ಬೋದು, ಅಥವಾ ನಮ್ಮ ಮೊಮ್ಮಕ್ಕಳಿಗೂ ಕೂಡ ಆಗ್ಬೋದು ಅಂತ ಹೇಳ್ತಾರೆ ಭಗವಾನ್ ಬುದ್ಧರು. ತಕ್ಷಣ ಅಂದರೆ ಸ್ವಲ್ಪ ದೂರ ಇರ್ತದೆ. ನೀವು ಒಳ್ಳೆಯ ಕೆಲಸ ಮಾಡಿ ತಕ್ಷಣ ಸಿಗಲ್ಲ ಅದು. ಆಮೇಲೆ ಅಖಚಿತ ಪರಿಣಾಮದ ಕರ್ಮ ಅಂದರೆ ಅಖಚಿತ, ನೀವು ಒಳ್ಳೆಯದು ಮಾಡುತ್ತೀವಿ ಅಂತೇಳಿ ಒಳ್ಳೆಯದು ಆಗ್ಬೋದು ಅಥವಾ ಆಗ್ಲಿಕ್ಕಿಲ್ಲ, ಅಥವಾ ಮುಂದೆ ನಿಮ್ಮ ಮೊಮ್ಮಕ್ಕಳು ಆಗ್ಬೋದು, ಅಲ್ಲಿ ಗೊತ್ತಾಗಲ್ಲ. ಅದು ಅಖಚಿತ, ಸಿಗ್ಬೋದು ಸಿಗ್ಲಕ್ಕಿಲ್ಲ. ನೀವೇನು ಹೇಳ್ತೀವಿ, ನಾವು ಒಳ್ಳೇದು ಮಾಡೀನಿ, ನಮಗೆ ಭಾಳ ಕೆಟ್ಟದ್ದಾಯ್ತು, ಅದು ಡಿಪೆಂಡ್ ಅಪಾನ್ ದಿ ಪರಿಸ್ಥಿತಿ. ಇದು ಕ್ರಿಯಾಶೀಲವಾಗಲು ತೀರ ದುರ್ಬಲವಾದಂಥ ಕರ್ಮವನ್ನು ಅಥವಾ ಕ್ರಿಯಾಶೀಲವಾಗಬೇಕಾದ ಸಮಯದಲ್ಲಿ ಕೆಟ್ಟ ಕರ್ಮದಿಂದ ನಿಷ್ಫಲಗೊಳ್ಳಲ್ಪಡುವ ಕರ್ಮಗಳನ್ನು ಒಳಗೊಳ್ಳುತ್ತದೆ. ಕರ್ಮದ ಫಲ ತಂತಾನೇ ಬರ್ತದೆ, ಅದರ ಬಗ್ಗೆ ಯೋಚಿಸುವಂಥದ್ದು ಏನೇ ಇಲ್ಲ. ಒಳ್ಳೇದು ಮಾಡೋದು ಒಳ್ಳೇದು ಬರ್ತದೆ, ಕೆಟ್ಟದ್ದು ಮಾಡೋದು ಕೆಟ್ಟದ್ದು ಬರ್ತದೆ. ಆಮೇಲೆ ಭಗವಾನ್ ಬುದ್ಧರು ಪ್ರತಿಯೊಂದು ಸಂದರ್ಭದಲ್ಲಿ ಹೇಳ್ಯಾರಿ ನೈತಿಕತೆ ಅಂದರೆ ನಾವು ಮೇಂಟೈನ್ ಮಾಡಿ. ಇವತ್ತು ನಾವು ಒಂದು ಕೆಟ್ಟ ಕೆಲಸ ಮಾಡಬಾರ್ದು ಬಿಟ್ಬಿಡು. ಏನೋ ಮಾಡಿರ್ತೀವಿ, ಒಂದು ಸಪೋಸ್ ಮದ್ಯ ಸೇವಿಸ್ತೀವಿ, ಬಿಟ್ಬಿಡು, ಅದು ಬಿಡಬೇಕು, ಅದೇ ಶೀಲ. ಭಗವಾನ್ ಬುದ್ಧರು ತಮ್ಮ ಧರ್ಮದಲ್ಲಿ ನೈತಿಕತೆಗೆ ಅಪಾರ ಮಹತ್ವ ಕೊಡಲಾಗಿದೆ. ಹಾಗಾಗಿ ವಿಶ್ವದ ನೈತಿಕತೆ ವ್ಯವಸ್ಥೆ ಹೇಗೆ ನಡೆಯುತ್ತಿದೆ ಎಂಬ ಪ್ರಶ್ನೆಗೆ ಬುದ್ಧರ ಉತ್ತರ ನೇರ ಮತ್ತು ಸರಳ ಮತ್ತು ನಿರಾಕರಿಸಲಾಗದಂಥದ್ದು. ಆದಾಗ್ಯೂ ಅದರ ನಿಜವಾದ ಅರ್ಥವನ್ನು ಕ್ವಚಿತ್ತಾಗಿ ಗ್ರಹಿಸಲಾಗಿದೆ. ಅನೇಕ ವೇಳೆ ಅದನ್ನು ಅಪಾರ್ಥ ಮಾಡಿಕೊಳ್ಳಲಾಗಿದೆ. ಕೆಲವು ಸಂದರ್ಭದಲ್ಲಿ ಅಪಾರ್ಥ ಮಾಡ್ಕೋತಾರೆ ಅಥವಾ ತಪ್ಪಾಗಿ ವಿವರಿಸಲಾಗಿದೆ. ಕೆಲವು ಜನ ತಪ್ಪಾಗಿ ವಿವರಿಸ್ತಾರೆ ಕರ್ಮ ಸಿದ್ಧಾಂತ. ಸ್ವರ್ಗದಲ್ಲಿ ಸಿಗ್ತದೆ, ಎಲ್ಲಿದೆ ಸ್ವರ್ಗ? ಒಂದು ಗ್ಯಾಲಕ್ಸಿಯ ಒಂದು ಉದ್ದಳತೆಯೇ 1000 ಜ್ಯೋತಿರ್ವರ್ಷ. 1 ಜ್ಯೋತಿರ್ವರ್ಷ ಅಂತಂದರೆ 1 ಸೆಕೆಂದಿಗೆ 3 ಲಕ್ಷ ಕಿಲೋಮೀಟ್ರ. ಆದರೂ 1 ದಿನಕ್ಕೆ ಎಷ್ಟು ಹೋಯ್ತು? ಬೆಳಕಿನ ವೇಗದಲ್ಲಿ ಅಳೆಯುತ್ತಾರೆ ಒಂದು ಜ್ಯೋತಿರ್ವರ್ಷ ಅಂದರೆ 1000 ಜ್ಯೋತಿರ್ವರ್ಷ ಒಂದು ಗ್ಯಾಲಕ್ಸಿ ಇದೆ. ನಮ್ಮದೊಂದು ಮಿಲ್ಕಿ ವೇ ಅಂಥ ಮಿಲ್ಕಿ ವೇ ಗ್ಯಾಲಕ್ಸಿಗಳು 151 ಮಿಲಿಯನ್. ವಿಶ್ವ ಇನ್ನೂ ಹಿಗ್ತಾನೇ ಇದೆ ಅಂತ. ಅದನ್ನು ತಪ್ಪಾಗಿ ವಿವರಿಸಲಾಗಿದೆ. ಸಾಮಾನ್ಯ ವ್ಯವಸ್ಥೆ ಪ್ರಶ್ನೆಗೆ ಮಾತ್ರವೇ ಕರ್ಮ ನಿಯಮ ಸಂಬಂಧಿಸಿದೆ. ವ್ಯಕ್ತಿ ಅಥವಾ ಅದೃಷ್ಟ ಅಥವಾ ದುರಾದೃಷ್ಟದ ಬಗ್ಗೆ ಅದು ಯಾವ ಸಂಬಂಧವನ್ನು ಹೊಂದಿಲ್ಲ. ಲಕ್ ನೋ ಬಡಿ ಚೆಕ್ಸ್. ಕೆಲವೊಬ್ಬರಿಗೆ ಓದ್ತೀವಿ, ನೌಕರಿ ಸಿಗ್ಬೋದು, ಕೆಲವು ಸಿಗ್ಲಕ್ಕಿಲ್ಲ. ಅದೃಷ್ಟ ಅದಕ್ಕೇನೂ ಸಂಬಂಧ ಇಲ್ಲ. ಪ್ರಪಂಚವನ್ನು ಯಾರು ಸೃಷ್ಟಿಸಿದರು?
ಯಾರು ಹೇಳ್ತೀರಿ? ಯಾರು ಸೃಷ್ಟಿಸಿದ್ರು? ಸೃಷ್ಟಿಸಬೇಕಾದ್ರೆ ಮೊದಲೊಂದು ವಸ್ತು ಇರಲೇಬೇಕಲ್ಲ. ಬಿಗ್ ಬ್ಯಾಂಗ್ ಆಗ್ಯದ ಅಂತ ಹೇಳ್ತಾರೆ. ಅಣು, ಪ್ರೋಟೀನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ವಿಭಜನೆಗೊಂಡು ಸ್ಫೋಟಗೊಂಡದ ಅಂತ ಹೇಳ್ತಾರೆ. ಹಾಗಾದ್ರೆ ಆ ವಸ್ತು ಮೊದಲಿತ್ತಿಲ್ಲ ದೇವರಿಗಿಂತ ಮೊದಲು. ಭಗವಾನ್ ಬುದ್ಧರು ಹೇಳ್ತಾರೆ, ನಾವಲ್ಲ ಎನ್ನುವುದು ಸಾಮಾನ್ಯ ಪ್ರಶ್ನೆ. ಪ್ರಪಂಚವನ್ನು ದೇವರು ಸೃಷ್ಟಿದೆ ಅನ್ನೋದು ಬಹಳ ಸಾಮಾನ್ಯ ಉತ್ತರ. ಅಥವಾ ಪ್ರಜಾಪತಿ, ಈಶ್ವರ, ಬ್ರಹ್ಮ ಅಥವಾ ಮಹಾಬ್ರಹ್ಮ ಎಂಬ ಹೆಸರುಗಳಿಂದ ಕರೆಯಲಾಗುತ್ತದೆ. ಈ ದೇವರು ಯಾರು? ಭಗವಾನ್ ಬುದ್ಧರು ಕೇಳ್ತಾರೆ, ಯಾರು ಇವರು? ಅವನು ಹೇಗೆ ಅಸ್ತಿತ್ವಕ್ಕೆ ಬಂದನು ಎಂಬ ಪ್ರಶ್ನೆಗೆ ಉತ್ತರವಿಲ್ಲ. ದೇವರಲ್ಲಿ ನಂಬಿಕೆ ಇಡುವವರು ಅವನನ್ನು ಸರ್ವಶಕ್ತ, ಸರ್ವಂತರ್ಗಾಮಿ ಮತ್ತು ಸರ್ವಜ್ಞ ಎಂದು ವರ್ಣಿಸುತ್ತಾರೆ. ಕೆಲವು ನೈತಿಕ ಗುಣಗಳನ್ನು ಸಹ ದೇವರಿಗೆ ಆರೋಪಿಸಲಾಗಿದೆ. ದೇವರನ್ನು ಒಳ್ಳೆಯವನೆಂದು, ನ್ಯಾಯಪರವನೆಂದು ಮತ್ತು ಪ್ರೇಮಮಯ ಎಂದು ಹೇಳುತ್ತಾರೆ. ದೇವರನ್ನು ವಿಶ್ವದ ಸೃಷ್ಟಿಕರ್ತನೆಂದು ಬುದ್ಧ ಒಪ್ಪಲಿಲ್ಲ. ನಾವು ತಪಸ್ಸು ಮಾಡಿದ್ರು, 6 ವರ್ಷ ತಿಳ್ಕೊಂಡ್ರು, ಮಧ್ಯಮಯ, ನಮಗೆ ಆಹಾರ ಬೇಕು, ನೀರು ಬೇಕು, ಬದುಕಬೇಕು, ಸಾಯಬೇಕು, ಸತ್ಯವನ್ನು ಹೇಳಬೇಕಂದು. ದೇವರ ಅಸ್ತಿತ್ವದ ಸಿದ್ಧಾಂತವನ್ನು ಬುದ್ಧ ತಿರಸ್ಕರಿಸಿದ. ದೇವರ ಜಗತ್ತನ್ನು ಸೃಷ್ಟಿಸಿದೆ ಎಂದು ಯಾರೂ ಸಾಧಿಸಲು ಸಾಧ್ಯವಿಲ್ಲ. ಜಗತ್ತನ್ನು ಯಾರೂ ಸೃಷ್ಟಿಸಿಲ್ಲ, ಅದು ವಿಕಾಸವಾಗಿದೆ. ನೋಡಿ, ನಾವು ಹುಟ್ಟಿದ್ದೇ ಪುಣ್ಯ ಭೂಮಿ ಮೇಲೆ. ದೇವರನ್ನು ನಂಬುವುದರಿಂದ ಪ್ರಯೋಜನವಿಲ್ಲ. ದೇವರನ್ನು ಅವಲಂಬಿಸಿದ ಧರ್ಮ ಊಹೆಯ ಮೇಲೆ ನಿಂತ ಧರ್ಮ. ಆದ್ದರಿಂದ ದೇವರ ಮೇಲೆ ಆಧಾರಿತವಾದ ಧರ್ಮವಲ್ಲ, ಅದು ಮೌಢ್ಯದ ಸೃಷ್ಟಿ ಎಂದು ಭಗವಾನ್ ಬುದ್ಧರು ಹೇಳ್ತಾರೆ. ಸೊ ಇಲ್ಲಿಗೆ ಕರ್ಮ ಸಿದ್ಧಾಂತ ಇನ್ನೂ ಅದ. ಇಲ್ಲಿಗೆ ನಾನು ಮಾತುಗಳನ್ನು ಮುಗಿಸ್ತೀನಿ. ಇಲ್ಲಿವರೆಗೆ ತಾವು ಶಾಂತ ಚಿತ್ತದಿಂದ ಕರ್ಮ ಸಿದ್ಧಾಂತವನ್ನು ತಿಳಿದುಕೊಂಡದಕ್ಕಾಗಿ ನಾನು ಎಲ್ಲರಿಗೂ ಧನ್ಯವಾದನ ಅರ್ಪಿಸ್ತೀನಿ. ಜೈ ಭೀಮ್. ನಮ್ಮ